ನಾ ಕೊಡೆ ನೀ ಬಿಡೆ ಕೊಟ್ರೆ ಕಷ್ಟ ಬಿಟ್ರೂ ಕಷ್ಟ ತೀವ್ರ ಮುಜುಗರ ಸದನದ ಒಳಗೆ ಹೊರಗೆ ವಿಪಕ್ಷಗಳು ಆರ್ಭಟಿಸಿದ್ದು ಆಯ್ತು ಕಲಾಪ ನುಂಗಿದ್ದು ಆಯ್ತು ಸರ್ಕಾರ ನಾಗೇಂದ್ರ ರಾಜೀನಾಮೆಯನ್ನ ಪಡಿತಾ ಇಲ್ಲ ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ತಲೆದಂಡಕ್ಕೆ ಪಟ್ಟನ್ನ ಹಿಡಿದಿರುವಂತಹ ದೋಸ್ತಿ ಪಡೆ ಇದೀಗ ಬೃಹತ್ ಪಾದಯಾತ್ರೆ ಅಸ್ತ್ರವನ್ನ ಹೂಡಿ ರಣರಂಗಕ್ಕೆ ಇಳಿಯೋಕೆ ಸಜ್ಜಾಗಿದೆ ವಾಲ್ಮೀಕಿ ಹಗರಣದಲ್ಲಿ ಬಂಧಿತರಾಗಿದ್ದ ಬಿ ನಾಗೇಂದ್ರ ಸಿಎಂ ಡಿಕೆಶಿ ಸಂಪುಟದಲ್ಲಿ ಸಚಿವರಾಗಿ ಕಿರೀಟ ಧಾರಣೆ ಆಗ್ತಿದ್ದಂತೆ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಪ್ರಬಲಾಸ್ತ್ರ ಸಿಕ್ಕಂತಾಗಿದೆ. ನಾಗೇಂದ್ರ ತಲೆದಂಡಕ್ಕೆ ಸದನದ ಒಳಗೂ ಹೊರಗೂ ಮನೋಬಲ ಪ್ರದರ್ಶಿಸಿವೆ. ನಾಗೇಂದ್ರ ವಿಕೆಟ್ ಪಡೆಯಲು ನಡೆದ ಗದ್ದಲ ಗಲಾಟೆ ವಿಧಾನಮಂಡಲ ಅಧಿವೇಶನವನ್ನ ಅವಧಿಗೂ ಮುನ್ನವೇ ನುಂಗಿ ಹಾಕಿದೆ. ಇಷ್ಟಾದರೂ ಬಗ್ಗದ ಜಗ್ಗದ ಡೋಂಟ್ ಕೇರ್ ಎಂದ ಸರ್ಕಾರಕ್ಕೆ ಬರೆ ಹಾಕಲು ಮುಂದಾಗಿರುವ ವಿಪಕ್ಷಗಳು ಇದೀಗ ಪಾದಯಾತ್ರೆ ಕಹಳೆ ಮೊಳಗಿಸಿವೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಪಾದಯಾತ್ರೆ. ರಾಯಚೂರಿನಿಂದ ಬಳ್ಳಾರಿಗೆ 200 ಕಿಲೋಮೀಟರ್ ಯಾತ್ರೆಗೆ ಸಜ್ಜು. ಎಸ್, ನಾಗೇಂದ್ರರನ್ನ ಸಚಿವರನ್ನಾಗಿ ಪದಗ್ರಹಣ ಮಾಡಿಸಿಕೊಂಡ ಸಿಎಂ ಡಿಕೆ ಶಿವಕುಮಾರ್ಗೆ ಇದು ಪ್ರತಿಕೂಲ ಹವಾಮಾನ ಸೃಷ್ಟಿಸಿದೆ. ಗುಡುಗು ಸಿಡಿಲಿನ ಜೊತೆಗೆ ಚಂಡಮಾರುತಕ್ಕೆ ಮುನ್ನುಡಿ ಬರೆದಿದೆ. ನಾಗೇಂದ್ರ ಪತನ ಮಂತ್ರ ಪಠಿಸುತ್ತಿದ್ದು ರಾಯಚೂರಿನಿಂದ ಬಳ್ಳಾರಿಗೆ ಸುಮಾರು 200 ಕಿಲೋಮೀಟರ್ ಬೃಹತ್ ಪಾದಯಾತ್ರೆಗೆ ಪ್ಲಾನ್ ಮಾಡಿದೆ. ಸೆಪ್ಟೆಂಬರ್ 1ರ ಶುಭ ಮುಹೂರ್ತದಲ್ಲಿ ಕಾಲ್ನಡಿಗೆ ಯಾತ್ರೆಗೆ ಚಾಲನೆ ಸಿಗಲಿದ್ದು ಸೆಪ್ಟೆಂಬರ್ 10ರವರೆಗೂ ಪ್ರತಿದಿನ 30 ಕಿಲೋಮೀಟರ್ನಂತೆ ಪಾದಯಾತ್ರೆ ಸಾಗಲಿದ್ದು ದೋಸ್ತಿ ಬಿಜೆಪಿ ಜೊತೆಯಲ್ಲಿ ತೆನೆ ಪಾರ್ಟಿ ಕೂಡ ಹೆಜ್ಜೆ ಹಾಕಲಿದೆ. ಪಾದಯಾತ್ರೆಯ ರಥ ಸುಲಲಿತವಾಗಿ ಚಲಿಸಲು ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಹಾಗೂ ದಳಪತಿ ಎಚ್.ಡಿ. ಕುಮಾರಸ್ವಾಮಿಗೆ ಟಾಸ್ಕ್ ನೀಡಲಾಗಿದೆ. ಉದ್ಘಾಟನೆ ಸಮಾರೋಪದಲ್ಲಿ ಇಬ್ಬರು ನಾಯಕರು ಭಾಗಿಯಾಗಲಿದ್ದಾರೆ. ನಾಗೇಂದ್ರ ಸಣ್ಣ ಮೀನು ದೊಡ್ಡ ಮೀನು ಇನ್ನೂ ಇದೆ. ನಾಗೇಂದ್ರ ರಾಜೀನಾಮೆಗೆ ಬಿವೈ ವಿಜಯೇಂದ್ರ ಆಗ್ರಹ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ಕುರಿತು ಪ್ರತಿಕ್ರಿಯಿಸಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ನಾಗೇಂದ್ರ ಯಾವಾಗ ರಾಜೀನಾಮೆ ಕೊಡ್ತಾರೆ ಗೊತ್ತಿಲ್ಲ. ಡೆತ್ ನೋಟ್ನಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖ ಆಗಿದೆ. ತನಿಖೆಯಿಂದ ಅವರು ಪ್ರಾಮಾಣಿಕರಾಗಿ ಹೊರಬರಲಿ. ಇದು ಸಣ್ಣ ಮೀನು ಅಷ್ಟೇ, ದೊಡ್ಡ ತಿಮಿಂಗಿಲಗಳು ಇನ್ನೂ ಇದ್ದಾವೆ ಅಂತ ಗುಡುಗಿದ್ದಾರೆ. ಚಂದ್ರಶೇಖರ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು. ಬೋವಿ ಸಮಾಜದ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಡೆತ್ ನೋಟಲ್ಲೂ ಕೂಡ ಅಂದಿನ ಸಚಿವರು ನಾಗೇಂದ್ರರವರ ಮೌಖಿಕ ಆದೇಶದ ಮೇರೆಗೆ ಈ ಹಣವನ್ನ ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಮಾಡಿದ್ದಾವೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟಲ್ಲಿ. ನಾಗೇಂದ್ರ ಈಗಿರ್ತಕ್ಕಂಥ ಸಚಿವರೇನಿದ್ದಾರೆ ಇದು ಸಣ್ಣ ಮೀನು ಮಾತ್ರ, ಬಹಳ ಸಣ್ಣ ಮೀನು. ಇವರು ಬಹಳ ದೊಡ್ಡ ದೊಡ್ಡ ಮೀನುಗಳು ಇನ್ನೂ ಕೂಡ ಹಿಂದೆ ಉಳ್ಕೊಂಡಿದ್ದಾರೆ. ಇವರೆಲ್ಲರೂ ಹೇಗೆ ಬೀದಿಗೆ ತರಬೇಕು, ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಮಾಡ್ತೇವೆ. ಬಿಜೆಪಿ ಪಾದಯಾತ್ರೆಯಿಂದ ಸಣ್ಣ ಡ್ಯಾಮೇಜ್ ಆಗಬಹುದು. ಬಿಜೆಪಿಗೆ ಎಲ್ಲವೂ ಲಾಭವಾಗಲ್ಲ ಎಂದ ಸಚಿವ ಜಾರಕಿಹೊಳಿ. ಇನ್ನು ಬಿಜೆಪಿ ಪಾದಯಾತ್ರೆ ಮಾಡಿದ್ರೆ ಸಣ್ಣ ಡ್ಯಾಮೇಜ್ ಆಗಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮತ್ತೆ ನಾವು ಸಂಘಟನೆ ಮಾಡಬೇಕಾಗುತ್ತೆ, ಆದ್ರೆ ಬಿಜೆಪಿಗೆ ಎಲ್ಲವೂ ಲಾಭವಾಗುತ್ತೆ ಅಂತಲ್ಲ, ನಮ್ಮ ಮತಗಳು ನಮ್ಮ ಪರವಾಗಿವೆ ಎಂದಿದ್ದಾರೆ. ಲಾಭ ಇಲ್ಲ ನಷ್ಟ ಇಲ್ಲ, ಯಾವುದೂ ಆಗಲ್ಲ, ಯಥಾಸ್ಥಿತಿ ಇದ್ದಂಗೆ ಇರ್ತೈತೆ. ಅದೊಂದು ಅವ್ರಿಗೆ ಅವಕಾಶ ಸಿಕ್ಕಿದಂತ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ.
ಅವ್ರು ಯಾವುದೇ ರೀತಿಯಿಂದ ಲಾಭ ಆಗೋಲ್ಲ. ಅಲ್ಲ, ಎಷ್ಟು ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಈಗ ಅದಂತೆ ಪ್ರಶ್ನೆ ಇಲ್ಲ. ಆ ದುಡ್ಡಂತೆ ಇದೆ, ಎಲ್ಲೂ ಹೋಗಿಲ್ಲ ರೀ, ನಷ್ಟಂತೆ ಆಗಿಲ್ಲ. ಆದ್ರೆ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಅದನ್ನು ನಾವು ಬೇರೆ ರೀತಿಯಿಂದ ಮತ್ತೆ ಅದನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಬಂದ ಸಮಯ ಎಲ್ಲ ಆಯಾ ಸಮಯ ಎಲ್ಲ ಏನಾರ ಆದರೆ ಇಂಥವು ಪ್ಲಸ್ ಮೈನಸ್ ಆಗೇ ಆಗ್ತಿದ್ರೆ ಒಂದು ಯಾವುದೋ ವಿಷಯ ಮೇಲೆ. ಸೊ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಆಯಾ ಕಾಲಕ್ಕೆ ಪಕ್ಷ ಮಾಡಬೇಕಷ್ಟೇ. ಪಾದಯಾತ್ರೆ ಮಾಡಲು ಬಿಜೆಪಿ ನಾಯಕರ ತಲೆ ಕೆಟ್ಟಿರಬೇಕು. ಕೇಂದ್ರದ ವಿರುದ್ಧ ಮಾಡಲಿ ಸಚಿವ ಮಧು ಬಂಗಾರಪ್ಪ ಕಿಡಿ. ಬಿಜೆಪಿ ನಾಯಕರಿಗೆ ತಲೆ ಕೆಟ್ಟಿರಬೇಕು, ಅದಕ್ಕೆ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ವ್ಯಂಗ್ಯವಾಡಿದ್ದಾರೆ. ಸೆಂಟ್ರಲ್ನವರು ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದ್ದಾರೆ ಅಲ್ವಾ, ಅವರ ವಿರುದ್ಧ ಪಾದಯಾತ್ರೆ ಮಾಡೋದಕ್ಕೆ ಹೇಳಿ ಅಂತ ಕುಟುಕಿದ್ದಾರೆ. ಅವ್ರಿಗೆ ತಲೆ ಕೆಟ್ಟಿದೆ. ಫಸ್ಟ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದಾರಲ್ಲ, ಅವ್ರ ಪರವಾಗೂ ಅವ್ರ ವಿರುದ್ಧವಾಗೂ ಮಾಡಕ್ಕೆ ಹೇಳಿ ಪಾದಯಾತ್ರೆ. ಒಟ್ಟಾರೆ ಶುಭಸ್ಯ ಶೀಘ್ರಂ ಎನ್ನುವಂತೆ ಬೃಹತ್ ಪಾದಯಾತ್ರೆ ಮೂಲಕ ದೋಸ್ತಿ ಪಡೆ ಶೌರ್ಯ ಸಾಹಸಗಳನ್ನ ಪ್ರದರ್ಶಿಸಲು ತಾಲೀಮು ನಡೆಸುತ್ತಿದೆ. ನಾಗೇಂದ್ರ ವಿಚಾರವನ್ನೇ ಬತ್ತಳಿಕೆಯಾಗಿ ಬಳಸಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರ, ಒತ್ತಡದ ಸನ್ನಿವೇಶ ಸೃಷ್ಟಿಸಲು ತಂತ್ರಗಾರಿಕೆ ಹೂಡಲಾಗಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.